ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಆದ್ರೂ ನೀವು ಕೀರ್ತನನ್ ಮೇಲೆ ಕೈ ಮಾಡಬಾರ್ದಾಗಿತ್ತು. ಮತ್ತೆ ನನ್ನ ಹೆಂಡತಿ ಮಗು ಬಗ್ಗೆ ಅವಳು ಅಷ್ಟು ಕೇವಲ ಮಾತಾಡ್ಬೋದಿತ್ತ? ಅದು ನನಗೆ ಗೊತ್ತು, ನಿಮಗೆ ಗೊತ್ತು, ಅವಳಿಗೆ ಗೊತ್ತಿದ್ಯಾ? ಪದ್ಮ, ಮಾತು ಬದ್ರೆ ನನ್ನ ಮಗನಿಗೆ ಮೂಲೆಯಲ್ಲಿ ಬಿದ್ದಿರು ಅಂತ ಹೇಳ್ತಾಳಲ್ಲ, ನನ್ನ ಹೃದಯನೇ ಒಡೆದು ಹೋಯ್ತು. ನೀವು ಹೀಗೆಲ್ಲ ಮಾಡಿದ್ರೆ ಮನೆಯವ್ರಿಗೆ ಅನುಮಾನ ಬರಲ್ವಾ? ನಾನಿದ್ದು ನನ್ನ ಮುಂದೆ ನನ್ನ ಮಗ ಅನಾಥ ಅನ್ಸ್ಕೊಂಡಲ್ಲ, ಆ ಸಂಕಟಕ್ಕೆ ನಾನು ಏನು ಮಾಡಿದ್ದು ಅಂತ ನನಗೆ ಗೊತ್ತಾಗಲಿಲ್ಲ ಪದ್ಮ. ನೀವೇ ನಮ್ಮ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳೋದು, ಈಗ ನೀವೇ ಹೀಗೆ ನಡ್ಕೊಳ್ಳೋದು. ನನಗೆ ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ, ನಾನು ನಿಮ್ಮ ಜೊತೆ ಹೇಗೆ ನಡ್ಕೋಬೇಕು ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದು ಬೇಡ, ನಿನಗೆ ಹೇಗೆ ಬೇಕೋ ಹಾಗೆ ನಡ್ಕೊ. ಅಷ್ಟಕ್ಕೂ ನಾನು ಹೇಳಿದಾಗೆ ನೀನು ಕೇಳೋದಿಲ್ವಲ್ಲ. ನೋಡಿ, ನೀವು ಯಾವುದೋ ಮಾತನ್ನ ಇನ್ಯಾವುದೋ ಮಾತಿಗೆ ತಳ್ಕಾಕ್ಬೇಡಿ. ಮೊನ್ನೆನೂ ಕಾರ್ತಿಕ್ ಅವ್ರ ಮುಂದೆ ನಚ್ಚಿನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಯಾವುದೋ ಮಗುನ ನೀವು ಯಾಕ್ರಿ ಕರ್ಕೊಂಡು ಹೋಗ್ಬೇಕು? ನಚ್ಚಿ ನನ್ನ ಮಗ ಪದ್ಮ. ಅದನ್ನ ಎಲ್ಲರ ಮುಂದೆ ಹೇಳೋ ಧೈರ್ಯ ಇದೆಯಾ? ನಚ್ಚಿ ನನ್ನ ಮಗ, ನೀವೇನು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸೋ ಅವಶ್ಯಕತೆ ಇಲ್ಲ. ಅವನನ್ನು ನಾನು ನೋಡ್ಕೋತೀನಿ. ಯಾಕೆ ಪದ್ದು ಹೀಗೆಲ್ಲ ಮಾತಾಡ್ತಾ ಇದೀಯಾ? ಮೊದಲೇ ನನಗೆ ಸಂಕಟ ಆಗ್ತಾ ಇದೆ. ಇದ್ರ ಮೇಲೆ ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೀವು ಒಂದೊಂದು ಸಲ ಒಂದೊಂದು ಥರ ಮಾತಾಡ್ತೀರಾ. ಒಂದು ಸಲ ಹೇಳ್ತೀರಾ ಮನೆ ಬಿಟ್ಟು ಹೋಗಿ ಅಂತ, ಇನ್ನೊಂದು ಸಲ ನೀವೇ ನೋಡ್ಕೊಳ್ಳೋ ಥರ ಮಾತಾಡ್ತೀರಾ. ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮನಸ್ಸಿಗೆ ತೋಚೋ ಹಾಗೆ ಮಾಡೋದಿದ್ರೆ ನಿಮಗೆ ನಾನು ಯಾಕೆ, ನಚ್ಚಿ ಯಾಕೆ? ಆಲ್ರೆಡಿ ನಾನು ಈ ಗಿಲ್ಟಲ್ಲಿ ಸಾಯ್ತಾ ಇದ್ದೀನಿ ಪದ್ಮ. ಅದ್ರ ಮೇಲೆ ನೀನು ನೋಡಿ, ಮೊದಲು ನಾವು ಈ ರೀತಿ ಮಾತಾಡೋದನ್ನ ನಿಲ್ಲಿಸ್ಬೇಕು. ನಾನು ನನ್ನ ಮಗ ಹೇಗೋ ಬದುಕೋತೀವಿ. ಮೊದಲು ನೀವು ಇಲ್ಲಿಂದ ಹೊರಗಡೆ ಹೋಗಿ. ಮೊದಲೆಲ್ಲ ನೀನು ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೆ. ಈಗ ನಾನೇ ನಿನ್ನ ಹತ್ರ ಇದ್ರು ಆಚೆ ಓಡಿಸ್ತಾ ಇದೆಯಲ್ಲ. ಈಗ ಸಿಚುವೇಶನ್ ಬದಲಾಗಿದೆ. ದಯವಿಟ್ಟು ಇಲ್ಲಿಂದ ಹೋಗಿ. Dear ladies and gentlemen, very good morning. Myself Divya. I am here to introduce Suprit Real Estate Company in the vibrant city of Bangalore. Suprit has been a key player in shaping the skyline of Bangalore and contributing to city's growth and development. ಓ ಮೈ ಗಾಡ್, ದಿವ್ಯಾ ಇಷ್ಟು ಟ್ಯಾಲೆಂಟೆಡ್ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬ್ಯೂಟಿ ವಿತ್ ಬ್ರೈನ್ಸ್, ದಿಸ್ ಈಸ್ ನಥಿಂಗ್ ಬಟ್ ಆಸಮ್. ಕ್ಲೈಂಟ್ಸ್ನ ಚೆನ್ನಾಗಿ ಇಂಪ್ರೆಸ್ ಮಾಡ್ತಾ ಇದ್ದಾಳೆ. ಗುಡ್ ದಿವ್ಯಾ, ವೆರಿ ಗುಡ್. We look forward to continued success, forging lasting partnerships and contributing to this great city. Thank you for your attention. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ತಿದೆ. ನನ್ನ ಪ್ರೆಸೆಂಟೇಷನ್ಗೆ ಯಾರು ಬಿಟ್ಟರೋ ಇವನಂತೂ ಬಿದ್ದ. ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಅಲ್ಲ, ಬೆಂಗಳೂರು ಸಿಟಿಯಲ್ಲೇ ಇಷ್ಟೊಂದು ಆಪ್ಷನ್ ಇರಬೇಕಾದ್ರೆ ಸಿಟಿ ಬಿಟ್ಟು ಆಚೆ ಕಡೆ ಏನಕ್ಕೆ ಪ್ರಾಪರ್ಟಿ ತಗೋಬೇಕು? ಬೆಂಗಳೂರಿನ ಸುತ್ತಮುತ್ತ ಜಾಗಗಳು ಬೆಂಗಳೂರಿಗೆ ಸೇರ್ತಿದೆ. ಅದು ಅಲ್ಲದೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಪೊಲ್ಯೂಷನ್ ಕೂಡ ಜಾಸ್ತಿ ಆಗಿದೆ. ಇವಾಗ ನಾವು ತೋರಿಸ್ತಿರೋ ಜಾಗನೂ ಇನ್ನೊಂದು ಸ್ವಲ್ಪ ವರ್ಷದಲ್ಲೇ ಬೆಂಗಳೂರಿಗೆ ಸೇರುತ್ತೆ. ಈಗ ನಿಮಗೆ ಇದು ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ನಾವು ಡೆವಲಪ್ ಮಾಡ್ತಿರೋ ಸಿಟಿಲಿ ಪ್ಯೂರ್ ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಪಾರ್ಕ್ ಕೂಡ ಇದೆ. ಜೊತೆಗೆ ಗ್ರೇಟ್ ಆರ್ಕಿಟೆಕ್ಚರ್ ಆ್ಯಂಡ್ ಇಂಟೀರಿಯರ್ಸ್ ಇದೆ. ಲ್ಯಾಂಡ್ ವ್ಯಾಲ್ಯೂ ಇನ್ನು 5 ವರ್ಷದಲ್ಲಿ 25-30% ಜಾಸ್ತಿ ಆಗುತ್ತೆ. ಇಲ್ಲಿ ಸಿಗೋ ರಿಟರ್ನ್ಸು ನಿಮ್ಗೆಲ್ಲೂ ಸಿಗಲ್ಲ. ಜಸ್ಟ್ ಗಿವ್ ಅ ಟ್ರೈ. ಎಸ್ ದಿವ್ಯಾ, ಜಸ್ಟ್ ಗಿವ್ ಅಸ್ ಅ 5 minutes. ಹೇಗಿತ್ತು ಪ್ರೆಸೆಂಟೇಷನ್? ಯು ಆರ್ ಅನ್ಬಿಲೀವಬಲ್ ಬೇಬಿ. ದಿವ್ಯಾ, ಕುರಿ ಹಳ್ಳಕ್ಕೆ ಬಿತ್ತು. ದೇವ್ರೆ, ಈ ಕ್ಲೈಂಟ್ ಕೂಡ ಒಪ್ಕೊಂಡ್ರೆ ನನ್ನ ಲಕ್ಕೇ ಬದಲಾಗುತ್ತೆ. Suprit, ಎಸ್ ಸರ್. deal is okay. Can we discuss about finance? ಎಸ್, ಥ್ಯಾಂಕ್ ಯು. ಇಂತೂ ನನ್ನ ಜೀವನದಲ್ಲಿ ಸಕ್ಸಸ್ ನೋಡ್ತಾ ಇದ್ದೀನಿ. ಮುಂದೆ ಏನೇ ಇದ್ರು ಈ ದಿವ್ಯಂದೇ ಹವಾ.
ಇನ್ನು ಹೆಚ್ಚು ಸಮಯ ಲಕ್ಷ್ಮಣ ಮತ್ತು ಪದ್ಮ ವಿಚಾರ ಮುಚ್ಚಿಡೋಕ್ಕಾಗಲ್ಲ. ಸೆರಗಲು ಕಟ್ಟಿದ ಕೆಂಡ ಸುಡದೆ ಬಿಡಲ್ಲ, ಬೆಂಕಿ ಇರೋ ಕಡೆ ಹೊಗೆ ಆಡದೆ ಬಿಡಲ್ಲ. ಎರಡೂ ಕಷ್ಟನೇ. ಪಾಪ ಪದ್ಮ ಬೇರೆ ಮನೆಗೆ ಬಂದು ಆಗಲೇ ತಿಂಗಳ ಮೇಲಾಯಿತು. ಅವಳನ್ನು ಕರ್ಕೊಂಡು ಬಂದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ಥರ ಒದ್ದಾಡಿಸೋದು ನ್ಯಾಯ ಅಲ್ಲ. ಆದಷ್ಟು ಬೇಗ ಇದನ್ನು ಬಗೆಹರಿಸಬೇಕು. ಹೌದು, ಬಗೆಹರಿಸಲೇಬೇಕು. ಪಾಪ ರಾಯರು ಯಾವಾಗ ನೋಡಿದ್ರು ಚಿಂತೆಲೆ ಮುಳುಗಿರ್ತಾರೆ. ಈ ವಯಸ್ಸಲ್ಲಿ ಈ ರೀತಿ ನೋವು ಅನುಭವಿಸೋ ಹಾಗಾಯ್ತು. ಛೇ, ರಾಯರೇ ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾವ ಬಂದಮ್ಮ ಸತ್ಯ? ಈಗಷ್ಟೇ ಬಂದೆ ರಾಯರೇ. ಇಲ್ಲೋಡಿ, ನಿಮಗೆ ಅಂತ ತಂದಿಟ್ಟಿರೋ ಕಾಫಿ ಕೆನೆ ಕಟ್ ಹೋಗಿದೆ. ನೀವು ಇದೇ ರೀತಿ ಯೋಚನೆ ಮಾಡ್ತಿದ್ರೆ ನಿಮ್ಮ ಆರೋಗ್ಯದ ಗತಿ ಏನು ಹೇಳಿ? ಮನಸ್ಸಿಗೆ ನೆಮ್ಮದಿ ಇದ್ರೆ ತಾನೇ ಅಮ್ಮ ಮಿಕ್ಕಿದ್ದೆಲ್ಲ. ಹಾಗಂತ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಾಗುತ್ತಾ ರಾಯರೇ? ಮರದ ರೆಂಬೆಗೆ ಗೆದ್ದಲು ಹಿಡಿದ್ರೆ ಅದು ಎಲ್ಲ ಕಡೆನೂ ಹರಡುತ್ತಂತೆ. ಮನೆ ಮಕ್ಕಳಿಗೆ ಮಾದರಿ ಆಗಬೇಕಾದ ಲಕ್ಷ್ಮಣನೇ ಈ ರೀತಿ ಮಾಡ್ಕೊಂಡು ಕೂತಿದ್ದಾನೆ. ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೆ. ಎಲ್ಲಿ ಆ ಗೆದ್ದಲು ಇಡೀ ಮನೆಯನ್ನೇ ಆವರಿಸ್ಕೊಂಡ್ಬಿಡುತ್ತು ಅಂತ ಯೋಚನೆ ಮಾಡ್ತಿದ್ದೀನಮ್ಮ. ಹಾಗೆಲ್ಲ ಏನೂ ಆಗಲ್ಲ ರಾಯರೇ. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಚಿಕ್ಕ ಮಾವ ಹೀಗೆಲ್ಲ ಮಾಡ್ಕೊಂಡಿದ್ದಾರೋ ಏನೋ. ಆದರೆ ನೀವು ಕಟ್ಟು ಬೆಳೆಸಿದ್ದ ಈ ಮನೆ ಮಕ್ಕಳು ಯಾವತ್ತೂ ತಪ್ಪು ಮಾಡಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀನು ಈ ರೀತಿ ಹೇಳ್ತಿದ್ರೆ ಏನೋ ಒಂಥರ ಧೈರ್ಯ ಕಣಮ್ಮ. ಒಟ್ಟಿನಲ್ಲಿ ಎಲ್ಲ ಒಂದು ದಡ ಮುಟ್ಟಿದ್ರೆ ಅಷ್ಟೇ ಸಾಕು ನನಗೆ. ರಾಯರೇ, ಎಲ್ಲ ಒಳ್ಳೇದೇ ಆಗತ್ತೆ. ನಮ್ಮ ಉದ್ದೇಶ ಸರಿ ಇದ್ದಾಗ ಆ ದೇವರು ನಮ್ಮ ಕಡೆ ಇರ್ತಾನೆ. ನೀವು ಚಿಂತೆ ಮಾಡಬೇಡಿ. ಅಲ್ಲೋಡಿ, ಕಾಫಿ ತಣ್ಣಗಾಗೋಗಿದೆ. ಇರಿ, ನಾನು ಬಿಸಿ ಮಾಡ್ಕೊಂಡು ಬರ್ತೀನಿ. ಬೇಡಮ್ಮ ಸತ್ಯ, ನನಗೆ ಮನಸ್ಸಿಲ್ಲ. ಯಾಕೋ ಬೇಡವಾಗಿದೆ. ರಾಯರೇ, ನೀವೇ ಇಷ್ಟು ಕುಗ್ಗಿ ಹೋದರೆ ಹೇಗೆ ಹೇಳಿ? ನನಗೆ ಧೈರ್ಯ ಹೇಳೋರು ಯಾರು? ನನಗೂ ಈ ಕಣ್ಣ ಮುಚ್ಚಲೆ ಆಟ ಸಾಕಾಗೋಗಿದೆ. ನೀವಿದ್ದೀರಾ ಅಂತ ನಾನು ಧೈರ್ಯವಾಗಿದ್ದೀನಿ ರಾಯರೇ. ಸತ್ಯ, ನನಗೇನು ಮಾಡಬೇಕು ಅಂತಲೇ ತಿಳಿತಾ ಇಲ್ಲಮ್ಮ. ನಾಳೆ ಈ ವಿಷಯ ಹೇಗಾದರೂ ಹೊರಗೆ ಬಂದೇ ಬರುತ್ತೆ. ಅದಕ್ಕಿಂತ ಮುಂಚೆ ನಾವೇ ಹೇಳಿಬಿಡೋದು ಒಳ್ಳೇದಲ್ವಾ? ನನಗೂ ಹಾಗೆ ಅನ್ನಿಸ್ತಿದೆ ರಾಯರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.